ಈಗ ಉತ್ತರ ಕರ್ನಾಟಕದ ಕೊಡ್ಬೇಕಿತ್ತು. ನೋಡಿ, ನನಗೆ ಅರ್ಥ ಆಗ್ತದೆ. ತುಳಸಿ ಗೌಡರು ಆಡಳಿತ ಪಕ್ಷ ಪ್ರತಿಪಕ್ಷದಲ್ಲಿ ಮಾತಾಡಿದ್ದಾರೆ. ನಮ್ಗೆ ನಿಮ್ಗೆಲ್ಲರಿಗೂ ಕೂಡ ಮಾತಾಡಬೇಕು ಇಚ್ಛೆ ನಮ್ಗೆ ಗೊತ್ತಿದೆ. ನನ್ಗೆ ಮಾತಾಡಿ ಕೊಡ್ತಿದ್ದೆ. ಆದ್ರೆ ನಮ್ಗೇನು ಇವತ್ತು ನೋಡಿ, ಇವತ್ತು ಮತ್ತೆ ನಾಳೆ 2 ದಿವಸ ಇರುವಂಥದ್ದು. ಇದರ ಮಧ್ಯದಲ್ಲಿ ಎಷ್ಟು ಇವತ್ತು ಕಾರ್ಯಕಲಾಪ ಇದೆ ನಾವು ಆಲೋಚನೆ ಮಾಡಬೇಕು. ಏನಾದ್ರೂ ಒಬ್ಬ ದಯಮಾಡಿ ಆ ವಿಧಾನಸಭಾ ಸದಸ್ಯರಿಗಾರ ಅವಕಾಶ ಮಾಡಿಕೊಡಿ. ಇನ್ನು ಮುಂದೆ ಹಾಗೆ ಮಾಡುವ. ಅವರವರ ವಿಧಾನಸಭಾ ಸದಸ್ಯರಾರು ಈಗ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಾನು ಬಾಯಿ ಓಪನ್ ಮಾಡ್ಲಿಕ್ಕೆ ಕೊಡುದು. ನಾನು ಏನ್ ಮಾಡ್ಲಿ ಇಲ್ಲಿ? ಸ್ವಲ್ಪ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀನಿ. ಪ್ರಶ್ನೆ ಪ್ರತಿದಿನ ಏನಾಗ್ತೈತೆ, ಪ್ರಶ್ನೆ ಅವರಾದ್ಮೇಲೆ ನಾವು ನಿಲುವಳಿ ಸೂಚನೆಯನ್ನ ತರಬೇಕು. ಇಲ್ಲೇನಾಗ್ತಾ ಇದೆ, ನೀವು ಪ್ರಶ್ನೆಯನ್ನ ಕೊನೆಯಲ್ಲಿ ಹಾಕೊಂತೀರಾ. ನಾವು ನಿಲುವಳಿ ಸೂಚನೆ ಅದಕ್ಕೆ ಅರ್ಥನೇ ಬರಲ್ಲ, ಅದಕ್ಕೆ ಗಾಂಭೀರ್ಯತೆನೂ ಬರಲ್ಲ, ಅರ್ಥನೇ ಬರಲ್ಲ. ಅದಕ್ಕೋಸ್ಕರ ಪ್ರತಿದಿನ ಅಲ್ಲ, ಈಗ ಒಂದು 2 ದಿವಸದಿಂದ ಮಾತ್ರ, ನಿನ್ನೆ ಮತ್ತು ಇವತ್ತು ಮಾತ್ರ. ಅದೇ ಆಯ್ತಲ್ಲ, 2 ದಿನ ಉಳಿದಿರೋದೇ 2 ದಿನ. ಮುಚ್ಚಲ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಇವತ್ತು ಬೇರೆ ಪ್ರಶಸ್ತಿ ಬೇರೆ ಒಂದು ಹಾಕೊಂಡಿದ್ದೀರಾ. ಅದೊಂದು ಪ್ರಶಸ್ತಿ ಅಂದ್ರೆ ಏನಲ್ಲ ಒಂದು. ಈಗ ಸದನ ಕಂಟಿನ್ಯೂಸ್ ಆಗಿ ನಡೆಯುವಂತದಕ್ಕೆ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ. ಅದಕ್ಕೆ ಕಾರಣ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದರಿಂದ ದಯವಿಟ್ಟು ಈ ಒಂದು ನಾನೇನ್ ನಿಲುವಳಿ ಸೂಚನೆಯನ್ನ ತಂದಿದ್ದೀನಿ, ಈ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ, ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರುವಂತದ್ದು, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಎಕ್ಸ್ಪೈರಿ ಆಗಿರುವಂತ ಏನು ಔಷಧಿಗಳಿದೆ, ಅದೆಲ್ಲಾನು ಕೂಡ ಇವತ್ತು ಆಗಿದೆ. ಅದಕ್ಕೆ ನಾನು ತಂದಿದ್ದೀನಿ. ದಯವಿಟ್ಟು ನೀವು ಅದನ್ನ ಈಗ ನಿಲುವಳಿ ಸೂಚನೆ ನಾನೇ ಓದಿದ್ದೇನೆ. ಇದರ ತಮ್ಮ ಹಲವಾರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀರಿ. ಅದು ಆಡಳಿತದ ವೈಫಲ್ಯ ಅಂತ ಎಲ್ಲಿ ಇವತ್ತು ಆ ಒಂದು ಕಂಡು ಬರುವುದಿಲ್ಲ. ಅದಕ್ಕೆ ಇದು ನಿಲುವಳಿ ಸೂಚನೆ ಅಂತ ಬರುವುದಿಲ್ಲ. ನಾವು ಮತ್ತೆ ನಿಮ್ಗೆ ಅರ್ಧ ಗಂಟೆ 69 ಚರ್ಚೆ ಮಾಡಲಿಕ್ಕೆ ಖಂಡಿತ ಅವಕಾಶ ಕೊಡ್ತೇನೆ. ಈಗ ನೀವೆಲ್ಲ ಉತ್ತರ ಕನ್ನಡ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಉತ್ತರ ಕರ್ನಾಟಕ ಸಮಸ್ಯೆ ಅದು. ನಿಮ್ಗೆ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ 100 ಜನ ಸಾಯ್ತಾ ಇದ್ದಾರೆ. 100 ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು, 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು, 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೆ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. 1000 ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಆಗ್ಬೇಕು. ಅವಕಾಶ ಮಾಡಿಕೊಡಿ. ಅವಕಾಶ ಅಂತ ಹೇಳಿ ಈಗ ನಿಮ್ಗೆ ದಯವಿಟ್ಟು ಮಾಡಿ. ಉತ್ತರ ಕರ್ನಾಟಕ ಕೊಡ್ತೇನೆ. ಬಾಣಂತಿಯರ ಸಾವಿಗೆ ಮತ್ತೆ ಈಗ ನ್ಯಾಯ ಸಿಗ್ಬೇಕಲ್ಲ. ಅದೇ ಈಗ ಬಾಣಂತಿಯರ ಸಾವಿಗೆ ಈ ಸರ್ಕಾರ ಕಾರಣ. ಚರ್ಚೆಗೆ ಕೂಡ ನ್ಯಾಯ ಬೇಕಲ್ಲ. ಹೇಳಿದ್ದಾರೆ, ಇದೆಲ್ಲ ಬಯಲಿಗೆ ಎಳೆದಿದ್ದಾರೆ. ಜನತೆ ಉತ್ತರ ಕರ್ನಾಟಕದಲ್ಲೇ ಏನು ಬೆಳಗಾವಿಯಲ್ಲಿ, ರಾಯಚೂರಲ್ಲಿ ಇಂಡೆಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಆರೋಗ್ಯ ಸಚಿವರಾಗಿದ್ದೀರಿ, ನನಗಿದ್ದೆ. ಆದ್ರೆ ನನಗೊಂದು ಭಾವನೆ ಇತ್ತು, ಈ ವಿಚಾರಕ್ಕೆ ನಮ್ಮ ಸ್ಪೀಕರ್ ಅವರು ತಡೆ ಮಾಡಲ್ಲ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿದೆ,
ಒಂದು ನಂತರ ಚರ್ಚೆ ತುಂಬಾ ಆಸ್ಪತ್ರೆ ಹೋಗಿರೋ ಸರ್, ಇದನ್ನ ನೀವು ಅವಕಾಶ ಕೊಡ್ತೀರಾ? ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಬೇಗನೆ ಇದು ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತೇ ಮಾಡಿಕೊಡಿ ದಯವಿಟ್ಟು. ಈ ಮೆಡಿಕಲ್ ಮಾಫಿಯಾ ದಂಧೆ ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತಕ್ಕಂಥ.